ನೋಡು ಅವನು ಮೈಂಡ್ ಎಲ್ಲ ಐತೆ ಸರ್ಕಣ ಮಾಡೋದು ಇಷ್ಟ. ಬೆರಳುಗಳನ್ನು ಒದ್ದೆ ಮಾಡ್ಕೊಳ್ಳೋಕ್ಕೋಸ್ಕರ ಹಿಂದೆ ನಿಂತ್ಕೊಂಡು ಕುಯ್ತಾ ಇದೆ ಸೂಳೆ ಮಗಂತಂದು. ಹೊಟ್ಟೆಗೆ ಅನ್ನ ತಿಂತಾರೋ ಬೇರೆ ಏನಾದ್ರು ತಿಂತಾರೋ ಗೊತ್ತಿಲ್ಲ ಬಡ್ಡಿ ಮಕ್ಕಳು. ಇಲ್ಲಿ ಮುಖ ತೊಳೆಯೋಕ್ಕೆ ಅಂತ ಬಂದೆ, ಸೋಪ್ ತೊಗೊಬಂದು ಇಟ್ಟೆ, ಹಿಂದೆ ಬಂದು ನಿಂತ್ಕೊಂಡು ಫೋನಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ಕೊಂಡು. ಅಲ್ಲಿ ರೆಕಾರ್ಡ್ ಮಾಡ್ತಾ ಇರೋದನ್ನು ಗೊತ್ತಾಯ್ತು, ಇಲ್ಲದ್ರೆ ಇನ್ನೂ ಕುಯ್ತಾ ಇದ್ದ ಬಡ್ಡಿ ಮಗ. ನಾನು ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗೋದಿಲ್ಲ, ಅದಕ್ಕೆ ತಿಗ ಹುರ್ಕೊತಾವ ಅವರು. ಅಲ್ಲಿ ಮಲಗಿದ್ರೆ ಮುಂದೆ ಬಂದು ಕಸ ಗುಡಿಸಿ ಆ ಕಡೆ ಬಂದು ನಾನು ಬೆಳಗಿರೋ ಕಡೆಗೆ ತಳ್ಳೋದು, ಚಡ್ಡಿ ಸರಿ ಮಾಡ್ಕೊಳ್ಳೋದು. ಬೆಳಗ್ಗೆಯಿಂದ ಇದು ಹೆವಿ ಬೊಗಳೋದು. ಚಡ್ಡಿ ಪ್ಯಾಂಟ್ ಸರಿ ಮಾಡ್ಕೊಳ್ಳೋದು, ಇದು ದಾರ ಕಟ್ಸ್ಕೊಳ್ಳೋದು ಸರಿಯಾಗಿ ಬಂದು ಆ ಥರದ್ದೆಲ್ಲ ಮಾಡೋದು ಬಡ್ಡೆಗಳು. ಪುಕ್ಸಟ ಪ್ರಚಾರ ಬೇರೆ. ದಾಂಡಿಗೆ ಬಂದು ಪ್ಯಾಂಟ್ ಕಟ್ಕೊತಾ ಇದ್ದಾವ. H6822 H6822 ಅಲ್ಲಿ ಹೋಂಡಾ ಆ್ಯಕ್ಟಿವ್ ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಝೂಮ್ ಮಾಡಿದ್ರು ಔಟ್ ಆಫ್ ಫೋಕಸ್ ಆಗುತ್ತೆ. ಹೋಟೆ ಅಜಿನ ಹತ್ರ ಹೋದ, ಅವನು ಹೊಡ್ಕೊಂಡು ಹೋದ ಆ್ಯಕ್ಚುಲಿ. ಅದು ಪ್ರಕಾಶ್ ಟಾಟಲ್ತಿ ಮತ್ತು ಷಣ್ಮುಗಮ್ ಕೊಡ್ತಿದ್ರು ಸ್ಲಿಪ್ಪರ್. ಷಣ್ಮುಗಮ್ ಕೊಡ್ತಿದ್ರಲ್ಲ ಸ್ಲಿಪ್ಪರ್, ಪ್ರಕಾಶ್ ಟಾಟಲ್ತಿ ಅದು. ಪ್ರಕಾಶ್ ಅಲ್ಲೊಬ್ಬ ರಿವರ್ ಸೈಡ್ ಗಾಡೀಲಿ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದಾನಲ್ಲ, ಅವನ ಪ್ರಕಾಶ್. G487 ಆ್ಯಕ್ಚುಲಿ ಪೊಲೀಸ್ ವ್ಯಾನ್ ಹೋಯ್ತು ಇಲ್ಲೊಂದು ರಾಯಲ್ ಬ್ಲೂ ಕಲರು 55 G487 ಗಾಡಿ. ಹೆವಿ ಆರನ್ ಮಾಡ್ಕೊಂಡು ಹೋದ, ಮತ್ತು ಸಖತ್ ಫಾಸ್ಟಾಗಿ ಹೋದ. ಇದು ಎರಡನೇ ಗಾಡಿ ಹೋಗ್ತಾ ಇರೋದು. ಪೂರ್ವಿಕಾ ಹೆವಿ ಸ್ಪೀಡಲ್ಲಿ ಹೋದ ಮಾತ್ರ. ಸುಗಮ ಈಸಿಯಾಗಿರ್ತದೆ ರೋಡು ಹೋಗುವಂಥ ಏಜ್ ಇಲ್ಲ, ಸುಗಮವಾಗಿರೋದಿಲ್ಲ. ಹೋಗೆ ಒಡೆಯರ್ಸ್ ರೋಲ್ಡು ಈಸಿಯಾಗಿರೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಹೆಡ್ಲೈಟ್ಗಳು ಕೇಳಲೇಬೇಡಿ. ಹೆಡ್ಲೈಟ್ ಅಂತೂ ನಿಂತೇ ಇಲ್ಲ, ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಬಡ್ಡಿ ಮಕ್ಕಳನ್ನ ಕವರ್ ಮಾಡೋದು ಬೇಡ ಅಂದ್ಕೊಳ್ತೀನಿ. ಅದೇನೋ ಈ ಕಡೆ ಆ ಕಡೆಯಿಂದ ನಾನು ಆ್ಯಕ್ಚುಲಿ ಆರ್ಗೇಟಿಂದ ಈ ಕಡೆಗೆ ಹೋಗಿದ್ದೆ, ಆರ್ಗೇಟಿಂದ ಈ ಕಡೆಗೆ ಬಂದಿದ್ದೆ. ಪುನಃ ಅಲ್ಲೂ ಒಂದು ಪೇರ್ ಕವರ್ ಮಾಡ್ತಾ ಇದ್ದಾರೆ ವೀಡಿಯೋಸ್. ಅದಕ್ಕೆ ಮತ್ತೆ ಒಂದು ಈ ಬಡ್ಡಿ ಮಕ್ಕಳು ಮುಖ ಕವರ್ ಮಾಡ್ಕೊಡೋಣ ಅಂತ. ಆ್ಯಕ್ಚುಲಿ ಅಲ್ಲಿ ಚರಣ ಟೈಟಲ್ ಟೀಮ್ ಕಾಯ್ಕೊಂಡು ನಿಂತಿದ್ದಾನೆ, ಅವನು ನೋಡ್ಕೊಂಡಿದ್ದೇನೆ. ಅದು ಆ ಕಡೆ ಇರಲಿ. ಇದನ್ನೇ ರಂಜಿತ್ ನನ್ನ ಫೇಸ್ಬುಕ್ಕಲ್ಲಿ ಬ್ಲಾಕ್ ಮಾಡೋದ್ನಲ್ಲ, ಅದಾದಮೇಲೆ ಈ ಬಡ್ಡಿ ಮಕ್ಕಳದ್ದು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಮುಸ್ಲಿಮ್ ಅವನ ಮುಂದೆ ಮೇ ಬಿ ಮುಸ್ಲಿಮ್ ಇರ್ಬೋದು, ನೋಡೋಕೆ ಮುಸ್ಲಿಮ್ ಥರ ಕಾಣ್ತಾನೆ. ಆದರೆ ಮಂಜು ಅಫ್ಘಾನಿಸ್ತಾನಲ್ಲಿ ಮಂಜು ಅಂಥದ್ದು. ಆ್ಯಕ್ಚುಲಿ ಇದು ಇವನು ಅವನ ಹೆಸರೇನು, ಇವನು ಈ ಕಡೆ ಹೋಗ್ಬೇಕಾರೆ ಇವನು ಪ್ರಕಾಶ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಫುಲ್ ರೋಡ್ ಬ್ಲಾಕ್ ಮಾಡ್ಕೊಳ್ತಾರೆ, ರೋಡಲ್ಲಿ ರೋಡ್ ಬ್ಲಾಕ್ ಮಾಡ್ಕೊಂಡು ಬರೋದು. ಫುಟ್ಬಾಲ್ ಬ್ಲಾಕ್ ಅಂದರೆ ಊಟ ಕೊಡೋದಿಲ್ಲ ಅಂತ ಪ್ರಕಾಶ ಅಂತ ನನ್ನ ಕಿವಿ ಕೇಳಿಸ್ಬೇಕು, ಅಷ್ಟು ಮಾತ್ರ ಮಾತಾಡ್ಬಿಟ್ಟು ಹೋಗ್ತಾರೆ ಇವರು. ಓಕೆನಾ? ಇಲ್ಲಿಂದ ಮುಂದೆ ಬಂದಮೇಲೆ ಅಲ್ಲಿ ಪ್ರಕಾಶ್ ಬಾಲಂಗೋಚಿ ಒಬ್ಬ ಫೋಟೋಶೂಟ್ ಮಾಡಿಸ್ಕೊಳ್ತಿದ್ದಾನೆ. ಬೇರೆ ಅಂದರೆ ಏನಂದರೆ ಊಟ ಸಿಗೋದಿಲ್ಲ ನಿನಗೆ ಇಲ್ಲಿ ಅಂತ ಅರ್ಥ. ಅಂದರೆ ನಂಜನಗೂಡು ಕಡೆಗೆ ಹೋಗೋ, ಇಲ್ಲಿ ಊಟ ಸಿಗೋದಿಲ್ಲ ಅಂತ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಎಷ್ಟು ಹಾವಳಿ ಅಂದರೆ ಇವ್ರದ್ದು ಈ ಫೋಟೋ ಹೊಡೆಯೋದು. ಇದು ಮುಂಚೆ ಏನು ಇವ್ರದ್ದು ಏನು ಇದಿರಲಿಲ್ಲ, ಕಿರಿಕಿರಲಿಲ್ಲ. ರಂಜಿತ್ ನನ್ನ ಫೇಸ್ಬುಕ್ಕಲ್ಲಿ ಬ್ಲಾಕ್ ಮಾಡ್ದೆ, ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡ್ಕೊಂಡು ಆದಮೇಲೆ ಸಿಕ್ಕಾಪಟ್ಟೆ ಕಿರಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡೋರು. ಯಾವ ಮಟ್ಟಕ್ಕೆ ಅಂದರೆ ಸುಮ್ಮನೆ ರೋಡಲ್ಲಿ ಹೋಗುವಾಗ ಅಡ್ಡಿಗೆ ಬರೋದು, ಹೆವಿ ಫೋಟೋಶೂಟ್ಗಳು ಮಾಡೋದು,
ಆಮೇಲೆ ಕ್ಯಾಮ್ರಾನ ಟಚ್ ಮಾಡ್ಕೊಂಡು ಹೋಗೋದು, ಅದು ಇದು. ಆಮೇಲೆ ರಾಜೇಶ್ ಆರ್ಡ್ರ್ಗಳು ಪಾಸ್ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ ಇಲ್ಲಿ ಇವ್ರುಗಳ್ದು. ಹೆವಿ ಅಂದರೆ ಹೆವಿ ಕಾರ್ಡ್ ಆಗ್ಬಿಟ್ಟೈತೆ. ಎಲ್ಲದಕ್ಕಿಂತ ರಾಜೇಶ್ ಸ್ಟೇಟಲ್ಲಿ ಪಾಸ್ ಮಾಡೋದು. ಆ್ಯಕ್ಚುಲಿ ಇವರು ಮೆಂಟಲಿ ಮತ್ತು ಮೆಂಟಲಿ ಅವರು ಏನಾದ್ರು ಹೇಳೋದು, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಮಾಡೋದಕ್ಕೆ ಕೆಲಸಗಳು ಮಾಡ್ತಾರೆ. ಆನಂದ ಆ ಥರ ಟೈಟಲ್ ಥೀಮ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದು, ರಾಜೇಶ್ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್ ಮಾಡೋದು ಆ ಥರದ್ದು. ಅಂದರೆ ಸುಮ್ಮನೆ ಆದೇಶಗಳು ಹೊರಡಿಸೋದು ಆ ಥರ. ಅದು ನನಗೆ ಎರಡಲ್ಲ, ಪಕ್ಕದಲ್ಲಿರೋರ್ಗೆ ಆದೇಶಗಳು ಹೊರಡಿಸೋದು. ಆ ಟೈಮಲ್ಲಿ ಕರೆಕ್ಟಾಗಿ ರಾಜೇಶಿನ ಸ್ಕೂಟ್ರುಗಳು ಬರ್ತಾವೆ ಅಲ್ಲಿಗೆ. ರಾಜೇಶಿನ ಬಾಲಂಗುಜಿ ಸ್ಕೂಟ್ರುಗಳು ಅಂದರೆ ಜುಪಿಟರ್, ರಾಯಲ್ ಬ್ಲೂ ಸ್ಕೂಟ್ರುಗಳು ಬರೋದು, ಆ ಥರ ಎಲ್ಲ ಮಾಡೋದು ಬಡ್ಡಿ ಮಕ್ಕಳು ಬೇಕಂತ. ಇವ್ರದ್ದು ಇಲ್ಲಿ ಯಾರು ಫೋಟೋಶೂಟ್ ಬರ್ತಾರಲ್ಲ, ಇಲ್ಲಿದ್ದು ಯಾವುದು ಇರಾನಿ ರೋಡಲ್ಲಿ ಬರ್ತಿರಲಿಲ್ಲ. ಈ ಸ್ಪಾಟಿಂದ ಹಿಡಿದು ಆರ್ಗೇಟ್ಗೂ ಯಾರೂ ಬರ್ತಿರಲಿಲ್ಲ ಗುರು ಹೇಳ್ಬೇಕಂದ್ರೆ. ಕೋಟೆ ಆಂಜನೇಯನ ಮುಂದೆ ಮಾತ್ರ ನಡೀತಾ ಇದ್ದಿದ್ದು. ಈಗ ಆರ್ಗೇಟಲ್ಲಿ ಇರೋದಿಲ್ಲ, ಇಲ್ಲಿಂದ ಇರಾನಿ ರೋಡಲ್ಲಿ ಹೆವಿ ಕಾಣಿಸ್ಕೊಳ್ತಾರೆ. ಈ ಇವನು ರಂಜಿತ್ ನನಗೆ ಸಿಕ್ಕಿದ್ನಲ್ಲ, ಅವಾಗ ಜಾಸ್ತಿ ಇರಾನಿ ರೋಡಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದವರು. ರಂಜಿತ್ ಸಿಕ್ಕಿದ ಮೇಲೆ ಇರಾನಿ ರೋಡಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗಲೂ ಈ ರಂಜಿತ್ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ಮೇಲೆ ಇರಾನಿ ರೋಡಲ್ಲಿ ಶೂಟ್ ಮಾಡ್ತಾರೆ, ಆದರೆ ತೊಂದರೆ ಕೊಡ್ತಾರೆ. ಅದಕ್ಕೆ ಮುಂಚೆ ತೊಂದರೆ ಕೊಡ್ತಿರಲ್ಲ, ಬರೀ ಶೂಟ್ ಮಾಡ್ತಿದ್ರು ಅಷ್ಟು. ಅವ್ರ ಪಡ್ಗೆ ಅವ್ರು ಶೂಟ್ ಮಾಡ್ಕೊಳ್ತಿದ್ರು, ನನ್ನ ಪಡನೆ ಬರ್ತಾಯಿದ್ದೆ. ಈಗ ಶೂಟ್ ಮಾಡ್ತಾರೆ. JY 9470 HF 100 ಅದು. ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಸ್ಪ್ಲೆಂಡರ್ EC 666 ಗಾಡಿ ಹೆವಿ ಹೋಗೇ ಬಿಡ್ತಾ ಇದೆ. ಹೋಗೋದು ಇಲ್ಲ ಬಡ್ಡಿ ಬೇಗ ಆಫ್ ಮಾಡೋದಿಲ್ಲ ಗಾಡಿ. ಒಂದೊಂದು ಹೆಜ್ಜೆನೇ ಒಂದೊಂದು ಅಡಿ ಮುಂದಕ್ಕೆ ಹೋಗ್ತಾರೆ ಗಾಡಿ ಹೋಗೇ ಬಿಟ್ಕೊಂಡು. ನನ್ನ ಕಜಿನ್ ರಾಜಶೇಖರನ ಬಾಲಂಗೋಚಿ ಸೆಟ ಪ್ರಚಾರ ಬ್ರದರ್ ಅಂತ ಕೂಕೊಳ್ತಾನೆ. ಕರೆಕ್ಟಾಗಿ ಶೋರೂಮ್ ಮುಂದೆ ಬರ್ತಿದ್ದಂಗೆ ಶಬ್ದ, ಶಶಿಧರ ದೀಕ್ಷಿತ್ನ ಶಬ್ದ ಇದು. ಶಾ ಮೋಟಾರ್ಸ್, ಶಾ ಮೈಸೂರು, ಮೈಸೂರು ರಾಜರ ಮೋಟಾರ್ಸ್ ಇದೆ ಇವರು, ಅದಕ್ಕೆ ಸೌಂಡ್ ಜಾಸ್ತಿ. 56 ಗಾಡಿ, K55 ಆದಮೇಲೆ 56 ಬರೋದು. ದೇವಸ್ಥಾನದಿಂದ ಈಚೆ ಪ್ರಸಾದ ಇಸ್ಕೊಬರ್ತಾರೆ. ಯಾಕೆ ಗೊತ್ತಾ, ನನಗಿಂತ ಮುಂಚೆ ಪ್ರಸಾದ ಇಸ್ಕೊಂಡಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ. ಆ್ಯಕ್ಚುಲಿ ದೇವಸ್ಥಾನದೊಳಗೆ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅನ್ನೋ ನನಗೆ ಗೊತ್ತಿತ್ತು. ನನಗೆ ಹೇಳಿದ್ರು ಪ್ರಸಾದ ಬರ್ತಾರೆ ತಿನ್ಕೊಂಡೋಗಿ ಅಂತ. ಹೂ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಟಾಯ್ಲೆಟ್ಗೆ ಅಂತ ಈಚೆ ಬಂದೆ. ಸೊ ನನಗಿಂತ ಮುಂಚೆ ಪ್ರಸಾದ ಇಸ್ಕೊಂಡಿರೋದಾಗಿ ತೋರಿಸ್ಕೊಳ್ಳೋದಕ್ಕೆ ಇವರು ಇಬ್ಬರು ಪ್ರಸಾದ ಹಿಡ್ಕೊಂಡ್ಬರ್ತಾ ಇರೋದು. ಅಕ್ವಾ ವರ್ಲ್ಡ್, ಲೋಕರಂಜನ್ ಅಕ್ವಾ ವರ್ಲ್ಡ್, ಬರೀ ಅಕ್ವಾ ವರ್ಲ್ಡ್ ಅಲ್ಲ, ಲೋಕರಂಜನ್ ಅಕ್ವಾ ವರ್ಲ್ಡ್ ಇದು. ಪಾದರಕ್ಷೆಗಳು ಸದಾ ಹೇಳಿದರು. ಷಣ್ಮುಗಂ ಸ್ಲಿಪ್ಪರು. ಆ್ಯಕ್ಚುಲಿ ಫೋನಲ್ಲಿ ಮಾತಾಡ್ತಿದ್ದ ಇಷ್ಟೊತ್ತು ಬಗ್ಗೆ. ಅಲ್ಲಿ ಷಣ್ಮುಗಂ ಸ್ಲಿಪ್ಪರ್ ನೋಡಿದೆ. ಆ್ಯಕ್ಚುಲಿ ಈಗ ಷಣ್ಮುಗಂ ಸ್ಲಿಪ್ಪರ್ ಕೋಡ್ ವರ್ಡ್ ಆಗೋಗಿದೆ ಸೌಂಡ್ ಫಾರ್ಮಲ್ ಆಗಿ. ಇಡೀ ದಿನ ದೇವಸ್ಥಾನದಲ್ಲೇ ಇದ್ದೆ, ಹೀಗಾಗಿ ಹೆಚ್ಚು ಓಡಾಡಿಲ್ಲ. ಸಾಯಂಕಾಲ ಊಟ ಮಾಡಿದ್ರಿಂದ ಸಿಕ್ಕಾಪಟ್ಟೆ ಅಸಿಡಿಟಿ ಆಗಿತ್ತು, ಬೆಳಿಗ್ಗೆ ವಾಂತಿ ಆಗ್ತಾಯಿತ್ತು.